ಎಲ್ಲರಿಗೂ ಕೂಡ ನಮಸ್ಕಾರ ಸ್ನೇಹಿತರೆ. ಈ ಸೆಪ್ಟೆಂಬರ್ 22/9/2025 ನವರಾತ್ರಿ ಪ್ರಾರಂಭವಾಗುತ್ತದೆ. ಹಾಗಾಗಿ ನಾನು ನವರಾತ್ರಿಯಲ್ಲಿ ಮಾಡಬೇಕಾದಂಥ ಬಹಳ ಮುಖ್ಯವಾದ ಒಂದು ಪೂಜೆ ಏನಪ್ಪ ಅಂದರೆ ಬನ್ನಿ ಮರದ ಪೂಜೆ. ಫ್ರೆಂಡ್ಸ್, ಈ 9 ದಿನ ನವರಾತ್ರಿಯಲ್ಲಿ ಈ ಬನ್ನಿ ಮರದ ಪೂಜೆ ಮಾಡಿದ್ರೆ ಅದರಿಂದ ನಮಗೆ ಸಿಗೋಂಥ ಲಾಭ ಬಹಳ ಮುಖ್ಯವಾಗಿದೆ. ಈ ನವರಾತ್ರಿಯಲ್ಲಿ ನಾರ್ತ್ ಅವರು ತುಂಬಾ ಪ್ರಾಮುಖ್ಯತೆ ಕೊಡ್ತಾರೆ. ನಮ್ಮ ಉತ್ತರ ಕರ್ನಾಟಕ ಸೈಡವರು ಈ ನವರಾತ್ರಿ ಹಬ್ಬದಲ್ಲಿ ಮಾಡೋ ಅಂಥ ಬನ್ನಿ ಮರದ ಪೂಜೆಗೆ ತುಂಬ ಪ್ರಾಮುಖ್ಯತೆ ಕೊಡ್ತಾರೆ. ಬನ್ನಿ ಮರನ ಶಮಿ ವೃಕ್ಷ ಅಂತಲೂ ಕೂಡ ಕರೀತಾರೆ. ಫ್ರೆಂಡ್ಸ್, ಬನ್ನಿ ಮರ ಪೂಜೆ ಮಾಡೋದ್ರಿಂದ ನಮಗೆ ತುಂಬಾ ಲಾಭಗಳಿದೆ. ಮೊದಲನೇದಾಗಿ ಯಾರ್ಯಾರಿಗೆ ಮದುವೆ ಆಗಿಲ್ಲ ಅಂಥವ್ರಿಗೆಲ್ಲ ಕೂಡ ಕಂಕಣ ಭಾಗ್ಯ ಕೂಡಿ ಬರುತ್ತೆ. ಸಂತಾನ ಭಾಗ್ಯ ಕೂಡ ನಮಗೆ ಲಭಿಸುತ್ತೆ. ಮಕ್ಕಳಾಗಿಲ್ದಿದ್ದವ್ರಿಗೆಲ್ಲ ಸಂತಾನ ಭಾಗ್ಯ ಕೂಡ ದೊರೆಯುತ್ತೆ. ಮಕ್ಕಳ ವಿದ್ಯಾಭ್ಯಾಸ ಆಗಿರ್ಬೋದು, ಆರೋಗ್ಯ ಸಮಸ್ಯೆ ಆಗಿರ್ಬೋದು, ನಮ್ದು ಏನೇ ಒಂದು ಸಮಸ್ಯೆ ಇದ್ದರೂ ಕೂಡ ನಾವು ಶ್ರದ್ಧಾ ಭಕ್ತಿಯಿಂದ ಈ 9 ದಿನ ಬನ್ನಿ ಮರದ ಪೂಜೆಯನ್ನು ಸಂಕಲ್ಪ ಮಾಡಿ ನಾವು ಪೂಜೆ ಮಾಡಿದ್ದೇ ಆದರೆ ನಮಗೆಲ್ಲವೂ ಕೂಡ ಒಳ್ಳೆಯದಾಗುತ್ತೆ. ತಾಯಿ ದುರ್ಗಾ ಮಾತೆ ಆಶೀರ್ವಾದ ನಮಗೆ ಲಭಿಸುತ್ತೆ ಅಂತಲೇ ಹೇಳ್ಬೋದು. ಈ ಬನ್ನಿ ಮರಕ್ಕೆ ಇಷ್ಟೊಂದು ಪ್ರಾಮುಖ್ಯತೆ ಯಾಕೆ ಕೊಡ್ತಾರೆ ನಮ್ಮ ಹಿರಿಯರು ಅಂದರೆ, ಒಂದು ಉದಾಹರಣೆ ಹೇಳ್ತೀನಿ. ಪಾಂಡವರು ವನವಾಸಕ್ಕೆ ಹೋಗುವಾಗ ತಮ್ಮ ಆಯುಧಗಳನ್ನೆಲ್ಲ ಇದೇ ಬನ್ನಿ ಮರದ ಕೆಳಗೆ ಇಟ್ಟೋಗಿರ್ತಾರೆ. ಕೌರವರ ಜೊತೆ ಯುದ್ಧ ಮಾಡುವಾಗ ಅವರು ಈ ಬನ್ನಿ ಮರದ ಕೆಳಗಡೆ ಇಟ್ಟಿರ್ತಕ್ಕಂಥ ಆಯುಧಗಳನ್ನು ತಗೊಂಡು ಯುದ್ಧ ಮಾಡಿ ಗೆಲ್ತಾರೆ. ಅಲ್ಲಿಗೆ ನಾವು ಬನ್ನಿ ಮರದ ಪ್ರಾಮುಖ್ಯತೆ ಯಾಕೆ ಕೊಡ್ತಾರೆ ಅಂತ ನಿಮಗೆ ಗೊತ್ತಾಗಿದೆ ಅನಿಸುತ್ತೆ. ಅಷ್ಟು ಒಂದು ಶ್ರೇಷ್ಠವಾದ ಮರ ಅಂತಲೇ ಹೇಳ್ಬೋದು. ಮೊದಲನೇದಾಗಿ ನಾನಿಲ್ಲಿ ಈ ನವರಾತ್ರಿ ಪೂಜೆ ಅಂದ್ರೇ 9 ದಿನ ಕೂಡ ದೇವಿ ಒಂದೊಂದು ದಿನವೂ ಕೂಡ ಒಂದೊಂದು ಅವತಾರದಲ್ಲಿ, ಹಾಗೆ ಒಂದೊಂದು ಬಣ್ಣ ತುಂಬಾ ಪ್ರಾಮುಖ್ಯತೆ ಕೊಡ್ತಾರೆ. ಒಂದೊಂದು ದಿನ ಕೂಡ ಒಂದೊಂದು ಬಣ್ಣದ ಸೀರೆನೇ ಉಟ್ಕೊಂಡು ಪೂಜೆ ಮಾಡಬೇಕು. ಮೊದಲನೇದಾಗಿ ಬಿಳಿ ಬಣ್ಣ ಬಂದಿದೆ. ಪ್ರತಿ ವರ್ಷವೂ ಬಣ್ಣಗಳು ಬದಲಾಗುತ್ತೆ ಸ್ನೇಹಿತರೆ. ಈ ವರ್ಷ ಶೈಲಪುತ್ರಿ ದೇವಿಗೆ ಬಿಳಿ ಬಣ್ಣದ ಸೀರೆಯನ್ನು ಹಾಕ್ಕೊಂಡು ನಾವು ಪೂಜೆ ಮಾಡಬೇಕು. ಇದರಿಂದ ನಮಗೆ ತುಂಬ ಒಳ್ಳೆಯದಾಗುತ್ತೆ. ದಿನ ಕೆಂಪು ಬಣ್ಣ ಹಾಕ್ಕೊಂಡು ನಾವು ಬ್ರಹ್ಮಚಾರಿಣಿ ತಾಯಿಯನ್ನು ಪೂಜೆ ಮಾಡಬೇಕು ಫ್ರೆಂಡ್ಸ್. ಮೂರನೇ ದಿನ ಏನಪ್ಪ ಅಂದರೆ ರಾಯಲ್ ಬ್ಲೂ ಅಂದರೆ ರಾಯಲ್ ನೀಲಿ ಬಣ್ಣ ಬರುತ್ತಲ್ಲ, ಅದು ಚಂದ್ರಘಟ ದೇವಿಗೆ ಈ ದಿನನ ಸಮರ್ಪಿಸಲಾಗುತ್ತೆ ಫ್ರೆಂಡ್ಸ್. ನಾಲ್ಕನೇದಾಗಿ ನಾವು ಹಳದಿ ಬಣ್ಣನ ನಾವು ಕುಸ್ಮಾಂಡ ದೇವಿಗೆ ಸಮರ್ಪಿಸಲಾಗುತ್ತದೆ. ಐದನೇ ಬಣ್ಣ ಯಾವುದು ಅಂದರೆ ಐದನೇ ಬಣ್ಣ ಹಸಿರು ಬಣ್ಣ ಅಂದರೆ ಕಾರ್ತಿಕೇಯನ ತಾಯಿಯಾದ ಸ್ಕಂದಮಾತಾ ದೇವಿಯನ್ನು ಪೂಜಿಸಬೇಕು. ಈ ದಿನ ತುಂಬ ಒಳ್ಳೆಯದಾಗುತ್ತೆ ಅಂತ ಹೇಳ್ಬೋದು. ಆರನೇ ಬಣ್ಣ ಯಾವುದು ಅಂದರೆ ಬೂದು ಬಣ್ಣ ಶಕ್ತಿ ಮತ್ತು ಧೈರ್ಯದ ದೇವಿಯಾದಂತಹ ಕಾತ್ಯಾಯಿನಿ ದೇವಿಯ ಪೂಜೆ ಮಾಡಬೇಕು ಸ್ನೇಹಿತರೆ. ಆಮೇಲೆ ಏಳನೇದು ಕಿತ್ತಳೆ ಬಣ್ಣ ಅಂದರೆ ಆರೆಂಜ್. ಈ ದಿನ ಶಕ್ತಿ ಮತ್ತು ಉತ್ಸಾಹ ಉಷ್ಣತೆಯನ್ನು ಸೂಚಿಸುವಂತಹ ಕಾಳರಾತ್ರಿ ದೇವಿಯ ಪೂಜಿಸಲಾಗುತ್ತೆ. ನೆಕ್ಸ್ಟು 8ನೇದು ನವಿಲು ಹಸಿರು ಬಣ್ಣ. ಈ ದಿನ ಸೌಂದರ್ಯ ಮತ್ತು ಅನುಗ್ರಹ ಸ್ಮಾರಕತೆಯನ್ನು ಸಂಕೇತಿಸುವಂತಹ ಮಹಾಗೌರಿ ಪೂಜೆಯನ್ನು ಮಾಡಲಾಗುತ್ತದೆ. ಕೊನೆಯದಾಗಿ ಗುಲಾಬಿ ಬಣ್ಣ, 9ನೇದು ಗುಲಾಬಿ ಬಣ್ಣ. ಈ ದಿನ ನಾವು ಸಿದ್ಧಿದಾತ್ರಿಗೆ ಸಮರ್ಪಿಸಲಾಗುತ್ತದೆ. ಫ್ರೆಂಡ್ಸ್, 9 ದಿನ ಕೂಡ ನಾವು ಶ್ರದ್ಧಾ ಭಕ್ತಿಯಿಂದ ಪೂಜೆ ಮಾಡಿದ್ದೇ ಆದರೆ ನಮಗೆ ನಾವು ಅಂದ್ಕೊಂಡಿರೋ ಅಂಥದ್ದು ನೆರವೇರುತ್ತೆ ಅಂತ ಹೇಳ್ಬೋದು. ಈಗ ಸರಳ ರೀತಿಯಲ್ಲಿ ಪೂಜೆ ಮಾಡೋದು ಯಾವ ರೀತಿ ಅಂತ ನಾನು ತಿಳಿಸ್ಕೊಡ್ತೀನಿ. ಮೊದಲನೇದಾಗಿ ಪೂಜೆಗೆ ಬೇಕಾಗಿರೋ ಸಾಮಾನುಗಳನ್ನೆಲ್ಲ ನಾವು ಇಂದಿನ ತಂದಿಡ್ಕೊಬಿಡಬೇಕು. 22ನೇ ತಾರೀಕು ಇಂದಿನ ದಿನ 21 ಪಿತೃಪಕ್ಷ ಹಬ್ಬ ಇದೆ. ನೀವು ಆ ಹಬ್ಬ ಏನಾದರೂ ಮಾಡಿದರೆ ಅದನ್ನೆಲ್ಲ ನೀಟಾಗಿ ನೈಟೇ ಎಲ್ಲ ಫುಲ್ ಹಬ್ಬ ಮುಗಿಸ್ಕೊಂಡು ಎಲ್ಲ ಕ್ಲೀನ್ ಮಾಡ್ಕೊಬಿಡಬೇಕು. ಮಾರನೇ ಬೆಳಗ್ಗೆ ನೀವು 6 ಗಂಟೆ ಒಳಗೆ ಮೊದಲನೇ ಪೂಜೆ ಸ್ಟಾರ್ಟ್ ಮಾಡ್ಕೋಬೇಕು. ಯಾಕಂದರೆ ನಾವು ಮನೆಯಲ್ಲಿ ಪೂಜೆ ಮಾಡಿಬಿಟ್ಟು ಆಮೇಲೆ ಬನ್ನಿ ಮರಕ್ಕೆ ಹೋಗಿ ಪೂಜೆ ಮಾಡೋದ್ರಿಂದ ನೀವು ಒಂದು 3 ಗಂಟೆಗೆ ಎದ್ಬಿಟ್ಟು ಕಸ ಗುಡಿಸಿ ಮನೆಯೆಲ್ಲ ನೀಟಾಗಿ ಮನೆ ಒರೆಸ್ಕೊಂಡು ಆಚೆ ಕಡೆ ಎಲ್ಲ ಬಾಗಿಲು ತೊಳೆದು ರಂಗೋಲಿ ಎಲ್ಲ ಬಿಡಿಸು ಹೂವು ಎಲ್ಲ ಇಟ್ಟು ಬಾಗಿಲಿಗೂ 2 ದೀಪ ಹಚ್ಚಿಡಬೇಕು ಫ್ರೆಂಡ್ಸ್. ಈ ನವರಾತ್ರಿಯಲ್ಲಿ ಬೆಳಗ್ಗೆನೇ ನಾವು ಬಾಗಿಲಿಗೆ 2 ದೀಪ ಮತ್ತು ತುಳಸಿ ಕಟ್ಟೆಗೆ 1 ದೀಪನ ಹಚ್ಚಿಡಬೇಕು. ಮನೇಲಿ ಪೂಜೆ ಮಾಡಿಕೊಂಡು ನಾವು ಬನ್ನಿ ಮರಕ್ಕೆ ಹೋಗ್ಬಿಟ್ಟು ಪೂಜೆ ಮಾಡಬೇಕು. ಮನೇಲಿ ನೀವು ಹಿಂದಿನ ದಿನವೇ ಕಳಸ ಎಲ್ಲನೂ ನೀಟಾಗಿ ತೊಳ್ಕೊಂಡು ಮನೇಲಿ ಮಾಮೂಲಿ ನೀವು ಪೂಜೆ ಮಾಡ್ತೀರಲ್ವ ಆ ಥರ ಫೋಟೋಗೆಲ್ಲ ಕುಂಕುಮ ಹೂವು ಎಲ್ಲ ಹಿಂದಿನ ದಿನವೇ ಎಲ್ಲ ರೆಡಿ ಮಾಡಿಕೊಂಡು ಹಚ್ಚಿಟ್ಕೊಳ್ಳಿ. ಅದಾದಮೇಲೆ ಅದಕ್ಕೆ
ನೀವು ನೀವೇನಾದರೂ ನವರಾತ್ರಿಯ ದುರ್ಗಾ ಪೂಜೆನೂ ಮಾಡ್ತಾ ಇದ್ದೀನಿ ಅನ್ನೋದಿದ್ರೆ ಅಖಂಡ ದೀಪ ಹಚ್ಕೊಳ್ಳಿ. ನಾನಿಲ್ಲಿ ಬನ್ನಿ ಮರದ ಪೂಜೆ ಮಾಡೋದನ್ನ ಹೇಳ್ತಾ ಇರೋದು. ನಮ್ಮ ಸೈಡು ಸ್ವಲ್ಪ ನವರಾತ್ರಿ ಪೂಜೆನ ಮಾಡೋದು ಕಡಿಮೆನೇ, ನಮ್ಮ ಈ ಸೈಡು ಹಾಸನ ಸೈಡು. ಅಂದರೆ ಮಾಡೋರು ಮಾಡ್ತಾರೆ, ಎಲ್ಲರೂ ಮಾಡಲ್ಲ. ಈ ಬನ್ನಿ ಮರ ಪೂಜೆ ಮಾಡೋರು ಅಖಂಡ ದೀಪ ಹಚ್ಬೇಕಂತ ಏನಿಲ್ಲ. ನೀವು 9 ದಿನ ದುರ್ಗಾ ಪೂಜೆ ಮಾಡೋರು ಅಖಂಡ ದೀಪ ಹಚ್ತೀನಿ ಅನ್ನೋರು ಹಚ್ಬೋದು. ನಾವಿಲ್ಲಿ ಮಾಮೂಲಿ ಮನೇಲಿ ಪೂಜೆ ಮಾಡ್ಕೊಳ್ಳೋದು. ಇಲ್ಲಿ ಮನೇಲಿ ಪೂಜೆಗೂ ಕೂಡ ನಾವು ಏನಾದರೂ ಮೊದಲನೇ ದಿನ ನೈವೇದ್ಯ ಮಾಡಿದರೆ 2 ವೀಳ್ಯದೆಲೆ, ಅಡಿಕೆ ಮತ್ತು ಮನೇಲಿ ಮಾಡಿರ್ಕೊಂಥ ನೈವೇದ್ಯ ಏನಾದರೂ ಪೊಂಗಲ್ಲು ಅಥವಾ ನೀವು ರವೆಯಿಂದ ಸಜ್ಜಿಗೆ ಮಾಡ್ಕೋಬೋದು ಬೆಲ್ಲ ಹಾಕಿ. ನಿಮ್ಗೆ ಇಲ್ಲಿ ಏನು ಮಾಡೋಕ್ಕಾಗಲಿಲ್ವಾ, ಅಟ್ಲೀಸ್ಟು ಒಂದು ಸ್ವಲ್ಪ ಕಡಲೆ, ಸಕ್ಕರೆ, ಇಲ್ಲಾಂದರೆ ಒಣ ಖರ್ಜೂರ, ಡ್ರೈ ಫ್ರೂಟ್ಸು ಇಟ್ಬಿಟ್ಟು ಪೂಜೆ ಮಾಡ್ಕೋಬೋದು. ಅದನ್ನೇ ನೀವು ಅಲ್ಲಿಗೂ ಕೂಡ ತಗೊಂಡೋಗಿ ಬನ್ನಿ ಮರದ ಹತ್ರಕ್ಕೂ ಪೂಜೆ ಮಾಡ್ಕೋಬೋದು ಫ್ರೆಂಡ್ಸ್. ಅದಾದಮೇಲೆ ನಾವು ಬೆಳಗ್ಗೆ 5 ಗಂಟೆ ಒಳಗಡೆ ನಾವು ಮನೇಲಿ ಪೂಜೆ ಮಾಡಿಕೊಂಡು, ಮನೆ ದೇವ್ರಿಗೆ ಪೂಜೆ ಮಾಡಿಕೊಂಡು, ಮೊದಲನೇದಾಗಿ ಗಣಪತಿ ಇದ್ದರೆ ನೀವು ಗಣಪತಿಗೆ ಪೂಜೆ ಮಾಡಿ ಆಮೇಲೆ ಮನೆ ದೇವ್ರಿಗೆ ಪೂಜೆ ಮಾಡಿಕೊಂಡು ನಾವು ಅವತ್ತು ಮೊದಲನೇ ದಿನ ಸಂಕಲ್ಪ ಮಾಡ್ಕೋಬೇಕು. ನಾವು ಯಾವ ಒಂದು ನಮಗೆ ಏನು ನೆರವೇರಬೇಕು, ನಮ್ಮ ಸಂಕಲ್ಪ ಏನಿದೆ ಇದಾಗಲಿ ಅಂತ ನೀವು ಒಂದು ಬಿಳಿ ಬಟ್ಟೆಗೆ 1 ರೂಪಾಯಿ ಕಾಯಿನೋ ಅಥವಾ 11 ರೂಪಾಯಿ ಕಾಯಿನೋ ಕಟ್ಬಿಟ್ಟು, ನಾನು ಈ ರೀತಿ ಅಂದ್ಕೊಂಡಿದ್ದೀನಪ್ಪ, ಇದು ನೆರವೇರಿಸು, ನಾನು 9 ದಿನ ಪೂಜೆ ಮಾಡ್ತೀನಿ ಅಂತ ಹೇಳ್ಬಿಟ್ಟು ನೀವು ತಾಯಿ ದುರ್ಗಾ ಮಾತೆಗೆ ಪೂಜೆ ಮಾಡಿಕೊಂಡು ಸಂಕಲ್ಪ ಮಾಡಿ ಇಟ್ಕೊಳ್ಳಿ. ಬಿಳಿ ಬಟ್ಟೆಗೆ ಸಂಕಲ್ಪ ಮಾಡಿ ಇಟ್ಕೊಂಡಿರ್ತೀರಲ್ವ, 1 ರೂಪಾಯೋ 11 ರೂಪಾಯಿ ಹಾಕಿ ಅದಕ್ಕೆ ಅರಿಶಿನ ಕುಂಕುಮ ಹೂವು ಇಟ್ಟು ನೀವು ಎಷ್ಟು ದಿನ ಪೂಜೆ ಮಾಡಬೇಕು ಅಂದ್ಕೊಂಡಿದ್ದೀರಾ ಆ ಪೂಜೆನ ಮಾಡಿ. ನಿಮ್ಮ ಅಟ್ಲೀಸ್ಟ್ 1 ದಿನನಾದರೂ ಈ ನವರಾತ್ರಿಯಲ್ಲಿ ಪೂಜೆ ಮಾಡಿದ್ರೆ ಒಳ್ಳೆಯದಾಗತ್ತೆ, 1 ದಿನ ಹೋಗಿ ಮಾಡಿದ್ರು. ಅದಾದಮೇಲೆ ಪೂಜೆ ಮಾಡುವಾಗ ನಾನೀಗ ತೋರಿಸ್ತಿದ್ದೀನಲ್ವ, ಈ ಮಂತ್ರನ ನೀವು ಹೇಳಬೇಕು. ಹೇಳ್ಕೊಂಡು ಪೂಜೆ ಮಾಡೋದ್ರಿಂದ ತುಂಬಾ ಒಳ್ಳೆಯದಾಗುತ್ತೆ ಫ್ರೆಂಡ್ಸ್. ನೀವು ಮನೇಲೂ ಒಂದ್ಸರಿ ಪೂಜೆ ಮಾಡಿ, ಫಸ್ಟು ಗಣಪತಿ ಪೂಜೆ ಮಾಡಿಕೊಂಡು ಆಮೇಲೆ ನಿಮ್ಮ ಮನೆ ದೇವ್ರ ಪೂಜೆ ಮಾಡಿಕೊಂಡು ಆಮೇಲೆ ತಾಯಿ ದುರ್ಗಾ ಮಾತೆನ ಪೂಜೆ ಮಾಡ್ಕೊಳ್ಳಿ. ನಾನು ಇಷ್ಟು ದಿವಸ ಪೂಜೆ ಮಾಡ್ತೀನಿ ಅಂತ. ನೆಕ್ಸ್ಟ್ ಇಲ್ಲಿಂದ ಪೂಜೆ ಮಾಡಿಕೊಂಡು ನೀವು ಹೋಗುವಾಗ ನೀರಿದ್ರೆ ಅಲ್ಲಿ ನಿಮಗೆ ಬನ್ನಿ ಮರ ನೋಡ್ಕೊಂಡಿರಿ ಫಸ್ಟೇ. ಅಲ್ಲಿ ನಿಮಗೆ ನೀರು ಸಿಗುತ್ತೆ ಅಂದರೆ ನೀರು ತೊಗೊಂಡೋಗ್ಬೇಡಿ, ನೀರು ಸಿಗಲ್ಲ ಅಂದರೆ ನೀವು ನೀರನ್ನ ತೊಗೊಂಡೋಗಿರಬೇಕು. ಆ ಮರನ ಮುಟ್ಬಿಟ್ಟು ಮರಕ್ಕೆ ಬುಡಕ್ಕೆ ನೀರು ಹಾಕಬೇಕು. ನಿಮ್ಮ ಕೈಯಿಂದ ಆ ಮರನ ಮುಟ್ಟಿ ಒಂದು ಸ್ವಲ್ಪ ನೀರನ್ನ ಹಾಕಬೇಕು ಅದಕ್ಕೆ. ಅದಾದಮೇಲೆ ಅರಿಶಿನ ಕುಂಕುಮ ಹೂವು ಅಕ್ಷತೆ ಕಾಳು ಆಮೇಲೆ ಹೂವು ಹಾಕಿ 2 ದೀಪನ ಹಚ್ಚಬೇಕು. ತುಪ್ಪದ ದೀಪನಾದರೂ ಹಚ್ಚಿ, ಇಲ್ಲ ಅಂದರೆ ನೀವು ಮಾಮೂಲಿ ದೀಪದ ಎಣ್ಣೆ ಹಾಕ್ಬಿಟ್ಟು ಅದನ್ನಾದರೂ ನೀವು ಬತ್ತಿನ ಮನೇಲೇ ಮಾಡ್ಕೊಂಡು ಹೋಗಿರಿ. ಹೂ ಬತ್ತಿನ ಅದನ್ನು ಹಚ್ಚಿದಿ ಹೂವು ಎಲ್ಲ ಇಟ್ಟಾದಮೇಲೆ ನೀವು ನೈವೇದ್ಯಕ್ಕೆ ಮನೇಲಿ ನಿಮಗೆ ಟೈಮ್ ಇದ್ದರೆ ಮಾಡ್ಕೊಂಡು ಹೋಗಿ. ನಿಮಗೇನು ಮಾಡ್ಕೊಂಡು ಹೋಗೋಕ್ಕಾಗಲಿಲ್ವಾ, ವೀಳ್ಯದೆಲೆ ಇಟ್ಬಿಟ್ಟು ಅಡಿಕೆ ಬಾಳೆಹಣ್ಣಿಡಿ, ಎಕ್ಸ್ಟ್ರಾ ಇನ್ನೊಂದು ವೀಳ್ಯದೆಲೆಯಲ್ಲಿ ನೀವು ನೈವೇದ್ಯಕ್ಕೆ ಸಕ್ಕರೆ ಹಾಕಿರ್ಬೋದು, ಅಥವಾ ನಿಮ್ಗೆ ಮಾಡೋಕ್ಕಾಗಲಿಲ್ಲ ಅಂದರೆ ಡ್ರೈ ಫ್ರೂಟ್ಸ್ ಏನಾದರೂ ಇಡಿ, ಖರ್ಜೂರ ಬಾದಾಮಿ ಆ ರೀತಿ ಇಡ್ಬೋದು. ಇಲ್ಲ ನಿಮಗೆ ಟೈಮ್ ಇದ್ದರೆ ನೀವು ಮೊದಲನೇ ದಿನ ಅಂತೇಳಿ ಏನಾದರೂ ಸ್ವೀಟ್ನ ಮಾಡ್ಕೊಂಡೋಗಿರಿ. ಸ್ವೀಟ್ ಅಂದರೆ ಈಗ ಪೊಂಗಲ್ಲು, ಸ್ವೀಟ್ ಪೊಂಗಲ್ಲು ಅಥವಾ ರವೆ ಸಜ್ಜಿಗ, ನಿಮ್ಗೆ ಏನಾಗುತ್ತೆ ಅದನ್ನು ನೀವು ಮಾಡ್ಕೊಂಡು ಹೋಗ್ಬೋದು ಫ್ರೆಂಡ್ಸ್. ಅದಾದಮೇಲೆ ದೀಪ ಇರುತ್ತಲ್ವ, ತುಪ್ಪದ ದೀಪ ಆಗಿರ್ಬೋದು ಇಲ್ಲ ಮಾಮೂಲಿ ದೀಪದ ಎಣ್ಣೆ ದೀಪ ಆಗಿರ್ಬೋದು, ಹಚ್ಬಿಟ್ಟು ನೀವು ಮಂಗಳಾರತಿ ಮಾಡಿ ಮರಕ್ಕೆ ನೀಟಾಗಿ ನಿಮ್ಮ ಮನಸ್ಸಲ್ಲಿ ನೀವು ಏನು ಅಂದ್ಕೊಂಡಿದ್ದೀರಾ, ಏನು ಸಂಕಲ್ಪ ಮಾಡ್ಕೊಂಡಿದ್ರಿ ಅದನ್ನು ನೆರವೇರಿಸಮ್ಮ ತಾಯಿ ಅಂತ ಶ್ರದ್ಧಾ ಭಕ್ತಿಯಿಂದ ಪೂಜೆ ಮಾಡ್ಕೊಳ್ಳಿ. ಆಮೇಲೆ ಊದಿನ ಗಡ್ಡಿ ತೊಗೊಂಡೋಗಿರ್ತೀರಲ್ವ, ನೀವು ಆ ಮರಕ್ಕೆ ಪೂಜೆ ಮಾಡಾದಮೇಲೆ ನೀವು ಅಲ್ಲೇ ನಿಂತ್ಕೊಂಡು 9 ಸುತ್ತು ಪ್ರದಕ್ಷಿಣೆ ಒಂದೇ ಕಡೆ ನಿಂತ್ಕೊಂಡು ನೀವು ಸುತ್ತಿ. ನಿಮ್ಗೇನಾರ ಮರದ ಸುತ್ತ ಹೋಗೋಕ್ಕೆ ಜಾಗ ಇದ್ದರೆ ಮರದ ಸುತ್ತ 9 ಸುತ್ತು ಸುತ್ತಿ. ನಿಮಗೆ ಮರದ ಸುತ್ತ ಹೋಗೋಕ್ಕೆ ಜಾಗ ಆಗಿಲ್ಲ ಅಂದರೆ ಒಂದೇ ಕಡೆ ನಿಂತ್ಕೊಂಡು 9 ಸುತ್ತನ್ನ ಸುತ್ತಬೇಕು. ಕ್ಲಾಕ್ ವೈಸು 9 ಸುತ್ತು ಸುತ್ತಕೊಂಡು ನಾನಿಲ್ಲಿ ತೋರಿಸಿದ್ದೀನಲ್ಲ ಈ ಮಂತ್ರನ ಹೇಳ್ಕೊಂಡು ನೀವು ಶ್ರದ್ಧಾಭಕ್ತಿಯಿಂದ ಪೂಜೆ ಮಾಡಿ. ನನಗೆ ಈ ನೆರವೇರಿಸಪ್ಪ ನನ್ನ ಇದನ್ನು ಅಂತ ನಿಮ್ಮ ಸಂಕಲ್ಪ ಏನಿರುತ್ತೆ ಅದನ್ನು ಕೇಳ್ಕೊಳ್ಳಿ. ಇದೇ ರೀತಿ ನೀವು 9 ದಿನವೂ ಕೂಡ ಪೂಜೆ ಮಾಡ್ಕೊಳ್ಳಿ. ನಿಮ್ಮ ಕೈಲಿ 9 ದಿನ ಪೂಜೆ ಮಾಡೋಕ್ಕಾಗಿಲ್ಲ ಅಂದರೆ ಅಟ್ಲೀಸ್ಟ್ 1 ದಿನ ಅಥವಾ 3 ದಿನ ಅಥವಾ 5 ದಿನನಾದರೂ ಮಾಡ್ಬೋದು. ಮತ್ತು ಈ 9 ದಿನದಲ್ಲಿ ದುರ್ಗಾಷ್ಟಮಿ ಬರುತ್ತಲ್ಲ ಅವತ್ತೋಗೂ ಕೂಡ ನೀವು 1 ದಿನ ಪೂಜೆನ ಮಾಡ್ಬೋದು. ಅದಾದಮೇಲೆ ನೀವು ಸ್ನೇಹಿತರೆ, ನಿಮಗೆ ಅಲ್ಲಿಗೆ ಹೋಗಿ ಮಾಡೋಕ್ಕಾಗಲ್ಲ ಪೂಜೆನೇ ಅಂದರೆ, ನಿಮಗೆ ಬೆಳಗ್ಗೆನೇ ಎದ್ದೋಗಿ ನಮಗೆ ಮಾಡೋಕ್ಕಾಗಲ್ಲ ಡೈಲಿ 9 ದಿನ ಅಂದರೆ, ನೀವು ಬನ್ನಿ ಮರದ ಒಂದು ಕೊಂಬೆನ ಕಟ್ ಮಾಡ್ಕೊಂಡು ಬಂದು ಮನೇಲಿ ಒಂದು ಪಾಟಿಗೆ ಹಾಕ್ಕೊಂಡು ಇಟ್ಕೊಂಡು ನೀವು ಮನೇಲೇ ಕೂಡ ನೀವು ಇದನ್ನು ಪೂಜೆ ಮಾಡ್ಬೋದು. ಅಲ್ಲಿ ಪೂಜೆ ಮಾಡ್ಕೊಂಡು 6 ಗಂಟೆ ಒಳಗಡೆ ನೀವು ಪೂಜೆ ಮಾಡ್ಕೊಂಡು ಬರಬೇಕು. ಅದಾದಮೇಲೆ ನೀವು
ಬನ್ನಿ ಮರ ಪೂಜೆ ಮಾಡುವಾಗ ನಾವು ಮೊದಲನೇ ದಿನ ಸಂಕಲ್ಪ ಮಾಡ್ಕೊಂಡಿರ್ತೀವಿ ಎಷ್ಟು ದಿನ ಪೂಜೆ ಮಾಡಬೇಕು ಅಂತ. ಯಾಕಂದರೆ ನಾವು ಹೆಣ್ಮಕ್ಳಾಗಿರೋದ್ರಿಂದ ಪೀರಿಯಡ್ಸ್ ಎಲ್ಲ ನೋಡಿಕೊಂಡು ನಾವು ಪೂಜೆ ಮಾಡ್ಕೋಬೇಕು. ನಾವು ಮೊದಲನೇ ದಿನವೇ ಅದನ್ನು ನೋಡ್ಕೊಂಡು ಸಂಕಲ್ಪ ಮಾಡ್ಕೊಂಡಿರೋದ್ರಿಂದ ನೀವು ಎಷ್ಟು ದಿನ ಪೂಜೆ ಮಾಡ್ತೀರಾ ಅಷ್ಟು ದಿನ, 1 ದಿನ ಆಗಿರ್ಬೋದು ಅಥವಾ 3 ದಿನ, 5 ದಿನ ಅಥವಾ 9 ದಿನ ಮಾಡಿದರೆ ನೀವು ಅಷ್ಟು ದಿನವೂ ಕೂಡ ಮನೇಲಿ ನಾನ್ ವೆಜ್ ಮಾಡೋ ಆಗಿಲ್ಲ ಮತ್ತು ನೀವು ತಿನ್ನೋ ಆಗಿಲ್ಲ. ಅಂದರೆ ನೀವು ಪೂಜೆ ಮಾಡೋರು ನೀವು ತಿನ್ನೋ ಆಗಿಲ್ಲ, ಬೇಕಾದರೆ ನಿಮ್ಮ ಮನೇಲಿರೋರು ಹೊರ್ಗಡೆ ಬೇಕಾದರೆ ತಿನ್ಕೊಬರ್ಬೋದು. ಇದೇ ರೀತಿ ನೀವು ಎಷ್ಟು ದಿವಸ ಪೂಜೆ ಮಾಡ್ತೀರಾ ಅಷ್ಟು ದಿವಸನೂ ಬೆಳಗ್ಗೆ ಬೇಗನೆ ಎದ್ದು 5 ಗಂಟೆ ಒಳಗಡೆ ಮನೇಲಿ ಪೂಜೆ ಮುಗಿಸ್ಕೊಂಡು ಬನ್ನಿ ಮರಕ್ಕೆ ಹೋಗಿ ಪೂಜೆ ಮಾಡ್ಕೊಂಡು ಬನ್ನಿ. ಪೂಜೆ ಮಾಡಾದಮೇಲೆ ನೀವು ಅಲ್ಲಿ ಬೇರೆ ಹೆಣ್ಮಕ್ಳುಗಳು ಪೂಜೆ ಮಾಡೋಕ್ಕೆ ಬಂದಿದ್ದರೆ ಅವ್ರಿಗೆ ನಿಮ್ಮ ಪೂಜೆ ಆದಮೇಲೆ ಅರಿಶಿನ ಕುಂಕುಮ ಕೊಟ್ಬಿಟ್ಟು ಬನ್ನಿ, ಒಳ್ಳೆಯದಾಗುತ್ತೆ. ಹಾಗೆ ನೀವು ಬರಬೇಕಾದ್ರೆ ನಿಮಗೆ ಅಲ್ಲಿ ಬನ್ನಿ ಮರದ ಎಲೆ ಅಥವಾ ಏನಾದರೂ ಸಿಕ್ಕಿದ್ರೆ ಅದನ್ನು ತಂದುಬಿಟ್ಟು ಮನೇಲೂ ಕೂಡ ನೀವು ಎಷ್ಟು ದಿವಸ ಪೂಜೆ ಮಾಡ್ತಿರ್ತೀರ ಅಷ್ಟು ದಿವಸ ದೇವ್ರ ಮುಂದೆ ಇಟ್ಟು ಪೂಜೆ ಮಾಡ್ತಾಯಿರಿ. ಆಮೇಲೆ ನೀವು ಕೊನೆಯ ದಿನ ನೀವು ಯಾವ ದಿನಕ್ಕೆ ಕೊನೆಯದಾಗಿ ಪೂಜೆ ಮಾಡಬೇಕು ಅಂದ್ಕೊಂಡಿರ್ತಾರೆ, ನೀವು 5 ದಿನ ಮಾಡ್ತೀನಿ ಅಂದರೆ 5ನೇ ದಿನ, 9 ದಿನ ಮಾಡಿದರೆ 9ನೇ ದಿನ, 9ನೇ ದಿನ ನಾವು ಏನು ಮಾಡಬೇಕು ಅಂದರೆ ಬನ್ನಿ ಮರಕ್ಕೆ ಹುಡಿ ತುಂಬಿ ಪೂಜೆ ಮಾಡಬೇಕಾಗುತ್ತೆ ಕೊನೆಯ ದಿನ. ಈಗ 8 ದಿನ ಯಾವ ರೀತಿ ಪೂಜೆ ಮಾಡಿರ್ತೀವಿ ಅದೇ ರೀತಿ ನೀವು ಬನ್ನಿ ಮರಕ್ಕೆ ನೀರು ಹಾಕಿ ಅರಿಶಿನ ಕುಂಕುಮ ದೀಪ ಹಚ್ಚಿ ನೈವೇದ್ಯ ಇಟ್ಟು ಆಮೇಲೆ ಅಂಗನೂಲು ಅಂತ ಸಿಗುತ್ತೆ, ಅದನ್ನು ಹಿಂದೊಂದು ದಿನವೇ ತಂದಿಡ್ಕೋಬೇಕು. ಆ ಅಂಗನೂಲನ್ನು ನಾವು ಬನ್ನಿ ಮರಕ್ಕೆ 9 ಸುತ್ತು ಸುತ್ತಬೇಕು. 9 ಸುತ್ತು ಸುತ್ತಿ ಆದಮೇಲೆ ಅದಕ್ಕೆ ಗಾಜಿನ ಬಳೆ ಇರುತ್ತಲ್ವ, ಗಾಜಿನ ಬಳೆ ತೊಗೊಂಡಿರಬೇಕು ಹಿಂದೊಂದು ದಿನವೇ. ಅದನ್ನು ಕೂಡ ನಾವು ಆ ದಾರದಲ್ಲೇ ಗಂಟಾಕಿ ಆ ಮರಕ್ಕೆ 9 ಸುತ್ತು ಸುತ್ತಿದ್ವಲ್ಲ ಅದೇ ದಾರಕ್ಕೆ ಗಂಟಾಕಬೇಕು. ಗೆಜ್ಜೆ ವಸ್ತ್ರ ಹಾಕಬೇಕು, ಆಮೇಲೆ ಹೂವನ್ನು ಹಾಕಬೇಕು. ಅದಾದಮೇಲೆ ಈ ಕೊನೆಯ ದಿನ ಉಡಿ ತುಂಬುವಾಗ ಒಂದು ಸೀರೆ ಅಥವಾ ಬ್ಲೌಸ್ ಪೀಸ್ ತಗೊಂಡೋಗಿದ್ರೆ ನೀವು ಅದನ್ನು ಆ ಮರಕ್ಕೇ ಸುತ್ತಬೇಕು. ಅದಾದಮೇಲೆ ನಾವು ನೈವೇದ್ಯ ಏನು ಮಾಡಿರ್ತೀರ ಅದನ್ನು ಮಾಮೂಲಿ ಯಾವ ರೀತಿ ಇಡ್ತೀರ ಆ ರೀತಿ ಇಡಿ. ಆಮೇಲೆ ಅಮ್ಮನವ್ರಿಗೆ ಯಾವ ರೀತಿ ಮಡ್ಲಕ್ಕಿ ಕೊಡ್ತೀವಿ ಅದೇ ರೀತಿ ಇಲ್ಲೂ ಕೂಡ ಅಕ್ಕಿ, 1 ಅಚ್ಚು ಬೆಲ್ಲ, ಅರ್ಧ ಕೊಬ್ಬರಿ, ಡ್ರೈ ಫ್ರೂಟ್ಸು, ವೀಳ್ಯದೆಲೆ, 11 ರೂಪಾಯಿ ದುಡ್ಡು, ಆಮೇಲೆ ಬಟ್ಲಡಿಕೆ, ಅರಿಶಿನ ಕೊಂಬು, ಬ್ಲೌಸ್ ಪೀಸು, ಬಳೆ, ಹೂವು, 1 ಹಣ್ಣು ಎಲ್ಲ ಇಟ್ಬಿಟ್ಟು ಕೆಳಗಡೆ ಒಂದು ಅಡಿಕೆ ಪಟ್ಟಿದು ಪ್ಲೇಟ್ ಸಿಗುತ್ತಲ್ವ ಅರಿಶಿನ ಕುಂಕುಮದ ಅಂಗಡಿಲಿ, ಅದನ್ನು ತೊಗೊಂಡೋಗಿರಿ. ಅದರಲ್ಲೇ ಇಟ್ಬಿಟ್ಟು ನೀವು ಶ್ರದ್ಧಾ ಭಕ್ತಿಯಿಂದ ಪೂಜೆ ಮಾಡಿ. ಆಮೇಲೆ ಎಲೆ ಅಡಿಕೆ, ಬಾಳೆಹಣ್ಣು, ನೈವೇದ್ಯ ಏನು ಮಾಡಿರ್ತೀರ ಅದನ್ನು ಕೂಡ ಇಟ್ಟು ದೀಪ ಹಚ್ಚಿ ಬೆಳಗ್ಗೆ ಮಂಗಳಾರತಿ ಮಾಡಿ ಆಮೇಲೆ ಊದುಗಡ್ಡಿ ಹಚ್ಚಿ ಕರ್ಪೂರ ಹಚ್ಚಿ 9 ಸುತ್ತು ಊದುಗಡ್ಡಿ ಇಟ್ಕೊಂಡು ಪ್ರದಕ್ಷಿಣೆ ಹಾಕುವಾಗ ನೀವು ತಾಯಿ ಹತ್ರ ಬೇಡ್ಕೊಳ್ಳಿ, ನಾನು ಇಷ್ಟು ದಿವಸ ಪೂಜೆ ಮಾಡ್ತೀನಿ ಅಂತ ಸಂಕಲ್ಪ ಮಾಡಿಕೊಂಡು ಪೂಜೆ ಮಾಡಿದ್ದೀನಿ ಅಮ್ಮ, ನನಗೆ ಏನೇ ತಪ್ಪು ಏನೇ ಮಾಡಿದರೂ ನೀವೇ ಎಲ್ಲದೂ ಒಳ್ಳೇದು ಮಾಡ್ಕೊಂಡೋಗಿ ಅಂತ ನೀವು ದುರ್ಗಾ ಮಾತೆನ ಶ್ರದ್ಧಾ ಭಕ್ತಿಯಿಂದ ಬೇಡ್ಕೊಂಡು ನಿಮ್ಮ ಸಂಕಲ್ಪ ಏನಿದೆ ಅದನ್ನು ಈಡೇರಿಸಮ್ಮ ಅಂತ ನೀವು ಕೇಳ್ಕೊಡಿ. ಅದಾದಮೇಲೆ ನೀವು ಅಲ್ಲಿ ಬಂದಿರೋ ಅಂಥ ಮುತ್ತೈದೆಯರಿಗೆ ಅರಿಶಿನ ಕುಂಕುಮ ಹೂವು, ನಿಮ್ಮ ಕೈಲಾದರೆ ವೀಳ್ಯದೆಲೆ, ಅಡಿಕೆ, 11 ರೂಪಾಯಿ ದುಡ್ಡು, ಬ್ಲೌಸ್ ಪೀಸು ಕೊಡಿ. ನಿಮ್ಮ ಕೈಲಾಗಿಲ್ಲ ಅಂದರೆ ವೀಳ್ಯದೆಲೆ, ಅಡಿಕೆ, ಅರಿಶಿನ ಕುಂಕುಮ, ಬಳೆ, 1 ರೂಪಾಯಿ ಕಾಯಿನ್ ಕೊಟ್ರೂ ಆಗುತ್ತೆ, ತಾಂಬೂಲ ಕೊಟ್ಟರೂ ಆಗುತ್ತೆ. ಎಲ್ಲರಿಗೂ ಅರಿಶಿನ ಕುಂಕುಮ ಕೊಟ್ಟು ಅವತ್ತಿಗೆ ಪೂಜೆ ಮುಕ್ತಾಯ ಆಗುತ್ತೆ. ಅದಾದಮೇಲೆ ನೀವು ಅಲ್ಲಿಂದ ಹೊರಡುವಾಗ ನೀವು ಬನ್ನಿ ಮರದೆಲೆನ ಮನೆಗೆ ತೊಗೊಂಡು ಬರಬೇಕು. ಇದನ್ನು ತೊಗೊಂಡು ಬರಲೇಬೇಕು ಕಂಪಲ್ಸರಿ. ತಗೊಂಡು ಬಂದು ನೀವು ಸೀದಾ ದೇವ್ರ ಮನೆಗೆ ನೀವು ಪೂಜೆ ಮಾಡೋಗಿರ್ತೀರಲ್ವ ಆ ಕಳಸದ ಮುಂದೆ ಇಟ್ಬಿಟ್ಟು ಮತ್ತೊಂದು ಸರಿ ನೀವು ಪೂಜೆ ಮಾಡ್ಕೋಬೇಕು. ಇವತ್ತಿಗೆ ನನ್ನ ಸಂಕಲ್ಪ ಮುಕ್ತಾಯ ಆಗಿದೆ, ನಾನು ಏನು ಅಂದ್ಕೊಂಡಿದ್ದೀನೋ ಅದನ್ನು ಈಡೇರಿಸಮ್ಮ ತಾಯಿ ಅಂತ ನೀವು ಕೇಳ್ಕೋಬೇಕು. ಅದಾದಮೇಲೆ ನೀವು ಆ ತಂದಿರೋ ಅಂಥ ಸ್ವಲ್ಪ ಜಾಸ್ತಿನೇ ತಂದಿರಬೇಕು ಆ ಬನ್ನಿ ಎಲೆನ ನಿಮ್ಮ ಮಕ್ಕಳಿಗೆ ಮತ್ತು ನಿಮ್ಮ ಅಕ್ಕಪಕ್ಕದವ್ರಿಗೆ, ನಿಮ್ಮ ಸಂಬಂಧಿಕರಿಗೆ ಎಲ್ಲರಿಗೂ ಹಂಚಬೇಕು. ಬನ್ನಿ ಬಂಗಾರವಾಗಲಿ ಅಂತ ಮಾತೇ ಇದೆ ಅಲ್ವಾ, ಅದನ್ನು ಹಂಚಿದಷ್ಟು ನಮಗೆ ಒಳ್ಳೆಯದಾಗುತ್ತೆ. ಮಕ್ಕಳಿಗೆ ವಿದ್ಯಾಭ್ಯಾಸ ಕೂಡ ಒಳ್ಳೆಯದಾಗುತ್ತೆ. ಮಕ್ಕಳು ಬೇಕಾದರೆ ಬುಕ್ಸಲ್ಲಿ ಇಟ್ಕೋಬೋದು. ಆಮೇಲೆ ನೀವು ಇನ್ನೊಂದು ಸ್ವಲ್ಪ ಬನ್ನಿ ಎಲೆನ ನೀವು ಒಂದು ಕೆಂಪು ಬಟ್ಟೆಗೆ ಹಾಕಿ ಆ ಕೆಂಪು ಬಟ್ಟೆಯಲ್ಲಿ ಬನ್ನಿ ಎಲೆ ಹಾಕ್ಬಿಟ್ಟು ಕಟ್ಬಿಟ್ಟು ನೀವು ನಿಮ್ಮ ಜ್ಯುವೆಲರಿ ಬಾಕ್ಸ್ ಇರುತ್ತಲ್ವ, ಒಡವೆ ಇಡೋ ಬಾಕ್ಸ್ ಅಥವಾ ದುಡ್ಡಿಡೋ ಬಾಕ್ಸಲ್ಲಿ ಇಟ್ಕೋಬೋದು. ಬೀರುನಲ್ಲಿ ಇಟ್ಕೊಂಡ್ರೆ ಒಳ್ಳೆಯದಾಗುತ್ತೆ. ಬನ್ನಿ ಹಂಚೋದ್ರಿಂದ ನಮಗೂ ಕೂಡ ಒಳ್ಳೆಯದಾಗುತ್ತೆ. ಅದಾದಮೇಲೆ ಸ್ನೇಹಿತರೆ ನೀವು ಮಡ್ಲಕ್ಕಿ ಇಟ್ಟಿರ್ತೀರಲ್ವ ಅಲ್ಲಿ ಏನಾರ ದೇವಸ್ಥಾನದ ಪೂಜಾರಿಗಳು ತಗೊಳ್ಳೋಂಗಿದ್ರೆ ಅವರೇ ತಗೊಳ್ಳಿ. ಯಾರು ತಗೊಳ್ಳೋರು ಇಲ್ಲ ಅಂದರೆ ನೀವು ಆ ಮಡ್ಲಕ್ಕಿನ ಒಂದು ಕವರ್ಗೆ ಹಾಕೊಂಡು ತಗೊಬಂದು ದೇವಸ್ಥಾನ ಅಂದರೆ ಅಮ್ಮನವ್ರ ದೇವಸ್ಥಾನಗಳಿರುತ್ತಲ್ಲ, ಈ ಈಶ್ವರ ದೇವಸ್ಥಾನ, ಗಣಪತಿ ದೇವಸ್ಥಾನ ಆ ಥರ ಅಲ್ಲ, ಈ ಚಾಮುಂಡೇಶ್ವರಿ ದೇವಸ್ಥಾನ, ಈ ರೀತಿ ಅಮ್ಮನವ್ರ ದೇವಸ್ಥಾನ, ಕಾಳಿಕಾಂಬ ದೇವಸ್ಥಾನ ಆ ರೀತಿ ದೇವಸ್ಥಾನಗಳಿಗೆ ನಾವು ಮಡ್ಲಕ್ಕಿನ ಕೊಟ್ಟರೆ ಅವರು ಮಡ್ಲಕ್ಕಿನ ಅವರು ಇಸ್ಕೊತಾರೆ, ಮಡ್ಲಕ್ಕಿ ಕೊಡ್ಬೋದು. ಅದಾದಮೇಲೆ ನೀವು ಮರಕ್ಕೆ ಸೀರೆ ಅಥವಾ ಬ್ಲೌಸ್ ಪೀಸ್ ಉಡಿಸಿದ್ರೆ ಅದನ್ನು ನೀವು ತೊಗೊಂಡು ಬಂದು ನೀವು ಹಾಕೊಬೋದು, ಇಲ್ವಾ ಅಲ್ಲೇ ಬಿಡ್ತೀನಿ ಅಂದರೂ ಕೂಡ ಬಿಡ್ಬೋದು.
ಈ ರೀತಿ ನಾನು ಬನ್ನಿ ಮರದ ಪೂಜೆನ ಮಾಡ್ತೀನಿ. ನನಗೆ ಯಾವ ರೀತಿ ತಿಳಿದಿದೆಯೋ ಆ ರೀತಿ ನಾನು ನಿಮಗೆ ತಿಳಿಸ್ಕೊಟ್ಟಿದ್ದೀನಿ ಸ್ನೇಹಿತರೆ. ಯಾರೆಲ್ಲ ನನ್ನ ವಿಡಿಯೋ ನೋಡ್ತಿದ್ದೀರಾ, ನನ್ನ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ ಫ್ರೆಂಡ್ಸ್. 9 ದಿನ ಪೂಜೆ ಮಾಡೋರಿದ್ದರೆ 9 ದಿನವೂ ಯಾವ್ಯಾವ ಬಣ್ಣದ ಸೀರೆನ ಹಾಕ್ಕೋಬೇಕು ಅಂತ ತಿಳಿಸಿದ್ದೀನಿ. ಅದೇ ಬಣ್ಣದ ಸೀರೆ ಹಾಕ್ಕೊಂಡು ಪೂಜೆ ಮಾಡೋದ್ರಿಂದ ಒಳ್ಳೆಯದಾಗುತ್ತೆ. ಈ ನವರಾತ್ರಿಯಲ್ಲಿ ನಾವು ಅಟ್ಲೀಸ್ಟ್ 9 ದಿನ ಆಗಿಲ್ಲ ಅಂದರೆ 1 ದಿನನಾದರೂ ಕೂಡ ನೀವು ದುರ್ಗಾಷ್ಟಮಿ ದಿನನಾದರೂ ಹೋಗಿ ಬನ್ನಿ ಮರನ ಪೂಜೆ ಮಾಡೋದ್ರಿಂದ ತಾಯಿ ಚಾಮುಂಡೇಶ್ವರಿ ದುರ್ಗಾ ಮಾತೆ ನಮಗೆ ಒಳ್ಳೇದು ಮಾಡ್ತಾರೆ ಅಂತ ಹೇಳ್ಬೋದು. ಎಲ್ರಿಗೂ ಕೂಡ ಒಳ್ಳೆಯದಾಗಲಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ವಿಡಿಯೋ ಫ್ರೆಂಡ್ಸ್.